ಹಾಯ್ ಫ್ರೆಂಡ್ಸ್, ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಡ್ರಾಪ್ಸ್ ರಕ್ಷಿಸುವ ಮೂಲಕ ಸಾವಿರಾರು ಜನರ ಮಾರ್ಗದರ್ಶಕ ಮನುಷ್ಯನಾಗಿ ಮತ್ತು ಒಂದು ಕ್ಷಣದ ಆನಂದಕ್ಕಾಗಿ ನಿಮ್ಮನ್ನ ನೀವೇ ಮೌಲ್ಯೀಕರಿಸಿ ಅದರ ಮೂಲ್ಯ ಗೊತ್ತಿಲ್ಲದ ಕಾರಣ ಹನಿಗಳನ್ನು ಬೀಳಿಸುತ್ತೀರಾ. ಆದರೆ ನಿಮಗೆ ವೀರ್ಯ ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದು ತಿಳಿಯದ ಕಾರಣ ನೀವು ವಿನೋದಕ್ಕಾಗಿ ಸ್ಖಲನ ಮಾಡುತ್ತೀರಾ. ಸರಿ, ಮಾರುಕಟ್ಟೆಯಲ್ಲಿ ಇದರ ಬೆಲೆ 12,000ದಿಂದ 15,000 ರೂಪಾಯಿಗಳವರೆಗೆ ಇದೆ. ವಿಜ್ಞಾನಿಗಳ ಪ್ರಕಾರ 1 ಟೀ ಸ್ಪೂನ್ ವೀರ್ಯದಲ್ಲಿ 600 ಮಿಲಿಯನ್ ವೀರ್ಯಾಣುಗಳನ್ನು ಹೊಂದಿರುತ್ತದೆ. ದೇಹದಲ್ಲಿ ವೀರ್ಯಾಣುಗಳನ್ನು ಹೆಚ್ಚಿಸಲು ನಾವು ಏನು ತಿನ್ನಬೇಕು? ನಮ್ಮ ವೃಷಣಗಳಲ್ಲಿ ವೀರ್ಯವನ್ನು ಹೆಚ್ಚಿಸಲು ಯಾವುದಾದರೂ ಮನೆಮದ್ದು ಇದೆಯೇ? ನಮ್ಮ ದೇಹದಲ್ಲಿನ ವೃಷಣಗಳ ಪ್ರಾಮುಖ್ಯತೆ ಏನು? ದೇಹದಲ್ಲಿ ವೀರ್ಯ ಮತ್ತು ವೀರ್ಯಾಣುವಿನ ಕೊರತೆ ಏಕೆ ಉಂಟಾಗುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳಲು ಕೇವಲ 5 ನಿಮಿಷಗಳ ಕಾಲ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ಸ್ನೇಹಿತರೆ, ಹದಿಹರಿಯದ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳು ಪ್ರಾರಂಭವಾಗುತ್ತವೆ ಮತ್ತು ದೊಡ್ಡ ದೊಡ್ಡ ಬದಲಾವಣೆ ನಮ್ಮಲ್ಲಿ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಅದರಲ್ಲಿ ಮುಖ್ಯ ಬದಲಾವಣೆ ವೀರ್ಯ ಉತ್ಪಾದನೆ. ಅನೇಕ ಅಧ್ಯಯನಗಳ ಪ್ರಕಾರ ಪುರುಷನ ದೇಹದಲ್ಲಿ 12ರಿಂದ 16 ವರ್ಷಗಳ ನಡುವಿನ ವಯಸ್ಸಿನಲ್ಲಿ ವೀರ್ಯವನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ನಮ್ಮ ದೇಹದಲ್ಲಿ ವೀರ್ಯದ ಮುಖ್ಯ ಉತ್ಪಾದಕ ಘಟಕವೆಂದರೆ ಅದು ವೃಷಣಗಳು. ಸ್ಪರ್ಮಟೋಜೆನೆಸಿಸ್ ಅಥವಾ ಶುಕ್ರಾಣುವಿನ ರಚನೆಯ ನಂತರ ವೀರ್ಯವು ರೂಪುಗೊಳ್ಳುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಅಂದರೆ ಶುಕ್ರಾಣು ಮೊದಲು ರೂಪುಗೊಳ್ಳುತ್ತದೆ ಮತ್ತು ನಂತರ ವೀರ್ಯವಾಗುತ್ತದೆ. ಟೆಸ್ಟಿಕಲ್ಸ್ ಶುಕ್ರಾಣುಗಳ ಉತ್ಪಾದನೆಯ ಪ್ರಮುಖ ಬ್ಯಾಕ್ಟೀರಿಯಾಗಿದೆ. ಹೇಗಾದರೂ ಅವುಗಳನ್ನು ಮನುಷ್ಯನ ದೇಹದಿಂದ ತೆಗೆದುಹಾಕಿದರೆ ಮನುಷ್ಯ ಯಾವುದೇ ಮಹಿಳೆಯ ಕಡೆಗೆ ಆಕರ್ಷಣೆಯನ್ನು ಹೊಂದುವುದಿಲ್ಲ. ಉದಾಹರಣೆಗೆ, ಬುಲ್ ಮತ್ತು ಬೀಜ ಹೊಡೆದಿರುವ ಬುಲ್ಲನ್ನು ನೋಡಿ. ಲಾಲಾಜಿ ರೋಗಕ್ಕೆ ಬಲಿಯಾಗುತ್ತದೆ ಮತ್ತು ಅದರಿಂದ ಬುಲ್ ಮೊಟ್ಟೆಗಳ ಕಾರಣ ಅದರ ಕಾಯಿಲೆಯಿಂದ ಬರುವ ತಳಿಗಳು ಹಾಳಾಗುತ್ತವೆ. ಕೆಲವೊಮ್ಮೆ ಗೂಳಿಯನ್ನು ಒಂಟಿಯಾಗಿ ಮಾತ್ರ ಬಳಸಬಾರದು, ಗರಡಿಯಾಗಿ ಮಾಡಬೇಕು. ಅದಕ್ಕೆ ಮೊಟ್ಟೆಗಳು ನಾಶ ಮಾಡುತ್ತಾರೆ. ಇದನ್ನ ಕ್ಯಾಸ್ಟ್ರೇಷನ್ ಎಂದು ಕರೆಯಲಾಗುತ್ತದೆ. ವೃಷಣಗಳು ದೇಹದಲ್ಲಿ ಬಹಳ ಮುಖ್ಯವಾದ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತದೆ. ಇದನ್ನ ಟೆಸ್ಟೋಸ್ಟೆರಾನ್ ಎಂದು ಕರೆಯುತ್ತಾರೆ. ಇದು ನಮ್ಮ ದೇಹದಲ್ಲಿನ ಪ್ರಮುಖ ಹಾರ್ಮೋನ್, ಏಕೆಂದರೆ ಮೂಳೆ ಶಕ್ತಿ, ಸ್ನಾಯುವಿನ ದ್ರವ್ಯರಾಶಿ ಮತ್ತು ಎನರ್ಜಿ ಹಾಗೆ ಪ್ರತಿಯೊಬ್ಬರ ರಾತ್ರಿಯ ಜೀವನಕ್ಕೆ ಬೇಕಾಗಿರುವ ಶಕ್ತಿಯನ್ನ ಇದೇ ನೀಡುತ್ತದೆ. ಇದು ಹಾರ್ಮೋನ್ ಆಗಿದೆ. ಆದ್ದರಿಂದಲೇ ವೀರ್ಯವು ಈಗ ಬಲವಾದ ವಾಸನೆಯನ್ನು ಹೊಂದಿರುತ್ತದೆ. ನಾನೀಗ ನಿಮಗೆ ಬಹಳ ಮುಖ್ಯವಾದ ವಿಷಯವನ್ನು ಹೇಳಲು ಬಯಸುತ್ತೇನೆ. ಮಕ್ಕಳು ಹದಿಹರೆಯಕ್ಕೆ ಬಂದಾಗ, ಅಂದರೆ 12ರಿಂದ 13 ವರ್ಷಗಳ ವಯಸ್ಸಿನ ನಡುವೆ ಅವರ ದೇಹವು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ. ಹಾಗಾದರೆ ಈಗ ಅದನ್ನು ತಿಳಿಯೋಣ. ವೀರ್ಯವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು. ವಿಜ್ಞಾನಿಗಳ ಪ್ರಕಾರ 32 kg ಆಹಾರದಿಂದ 800 ಗ್ರಾಂ ರಕ್ತ ಉತ್ಪತ್ತಿಯಾಗುತ್ತದೆ ಮತ್ತು 800 ಗ್ರಾಂ ರಕ್ತದಿಂದ ನಮ್ಮ ದೇಹವು ಸುಮಾರು 20 ಗ್ರಾಂ ವೀರ್ಯವನ್ನು ಉತ್ಪಾದಿಸುತ್ತದೆ. ಆದರೆ ಈ ಪ್ರಕ್ರಿಯೆಯು ಸಾಕಷ್ಟು ನಿಧಾನವಾಗಿದೆ. ನಾವು ಏನನ್ನ ತಿಂದರೂ ಅದು ನಮ್ಮ ಹೊಟ್ಟೆಗೆ ಸೇರುತ್ತದೆ. ಅದು ನಮ್ಮ ದೇಹದ ಜೀರ್ಣಕಾರಿ ಬೆಂಕಿಯಿಂದ ರಸವಾಗಿ ಬದಲಾಗುತ್ತದೆ. ನಮ್ಮ ದೇಹವು ರಸವನ್ನ ಜೀರ್ಣಿಸಿಕೊಳ್ಳಬೇಕು ಮತ್ತು ರಕ್ತವನ್ನ ತಯಾರಿಸಬೇಕು. ರಕ್ತವು ಮಾಂಸವಾಗಿ ಬದಲಾಗಲು 5 ದಿನಗಳು ಬೇಕಾಗುತ್ತದೆ. ಇನ್ನು 5 ದಿನಗಳ ಅಂತರದಲ್ಲಿ ಮಾಂಸದಿಂದ ಕೊಬ್ಬು, ಕೊಬ್ಬಿನಿಂದ ಮೂಳೆ, ಮೂಳೆಯಿಂದ ಮಜ್ಜೆ ಮಾಡಲ್ಪಟ್ಟಿದೆ. ಮಜ್ಜೆಯಿಂದ ಈಗ ವೀರ್ಯದ ಸರದಿ ಬರುತ್ತದೆ. ಮಜ್ಜೆಯಿಂದ ವೀರ್ಯವನ್ನು ತಯಾರಿಸುವ ಪ್ರಕ್ರಿಯೆಯನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ನಮ್ಮ ದೇಹವು ಮೊದಲು ಅಸ್ತಿತ್ವಕ್ಕೆ ಬರುವುದು ಗೋಧುಮೊಟ್ಟೆಯಲ್ಲಿ, ಅಂದರೆ ಸ್ಪರ್ಮಟೋಜೆನೆಸಿಸ್. ನಂತರ ಈ ವೀರ್ಯವನ್ನು ಮಾಡುತ್ತದೆ. ಮೊದಲ ಹಂತದ ವೀರ್ಯ ರಚನೆಯ ಪ್ರಾರಂಭ ಇದು ನಮ್ಮ ವೃಷಣಗಳ ಒಳಗಿನಿಂದ ಸಂಭವಿಸುತ್ತದೆ. ನಮ್ಮ ವೃಷಣಗಳು ಸಣ್ಣ ಪೈಪ್ ತರಹದ ಕೊಳವೆಗಳ ರಚನೆಗಳಿಂದ ಕೂಡಿರುತ್ತದೆ. ಈ ಕೊಳವೆಗಳನ್ನು ಲೂಪ್ ಎಂದು ಕರೆಯಲಾಗುತ್ತದೆ. ಈ ಕುಣಿಕೆಗಳ ಒಳಗೆ ಸ್ಪಾಟ್ ಗೋನಿಯಾ ಎಂಬ ಜೀವಕೋಶಗಳು ವೀರ್ಯವಾಗಿ ಬೆಳೆಯುತ್ತದೆ. ಆದರೆ ಇನ್ನು ಇವು ವೀರ್ಯವನ್ನು ತಯಾರಿಸಲು ಇನ್ನೂ ಕೆಲವು ಅಂಶಗಳು ಬೇಕಾಗುತ್ತದೆ. ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ವೀರ್ಯವು ಎಪಿಡೆಮಿಸ್ ತಲುಪುತ್ತದೆ. ಮನುಷ್ಯ ರಾತ್ರಿಯಲ್ಲಿ ಯಾವುದೇ ಚಟುವಟಿಕೆಯನ್ನು ಮಾಡದಿದ್ದಾಗ ವೀರ್ಯ ಅಲ್ಲಿಯವರೆಗೆ ವಿಶ್ರಾಂತಿ ಪಡೆಯುತ್ತದೆ. ರಾತ್ರಿ ಪುರುಷ ಚಟುವಟಿಕೆ ಸ್ಟಾರ್ಟ್ ಮಾಡಿದಾಗ ವೀರ್ಯವು ಮೊದಲು ಸೆಮಿನಲ್ ಕೋಶಗಳು ಎಂಬ ಗ್ರಂಥಿಗಳ ಬಳಿಗೆ ಬರುತ್ತದೆ. ಅಲ್ಲಿ ವೀರ್ಯದೊಂದಿಗೆ ಸೆಮಿನಲ್ ದ್ರವವನ್ನು ರಾಸಾಯನಿಕಗಳನ್ನು ಬೆರೆಸಲಾಗುತ್ತದೆ. ನಂತರ ವೀರ್ಯ
ಪ್ರಾಸ್ಟೇಟ್ ಗ್ರಂಥಿಗೆ ಹೋಗುತ್ತದೆ. ವೀರ್ಯದೊಂದಿಗೆ ಪ್ರಾಸ್ಟೇಟ್ ದ್ರವವನ್ನು ಬೆರೆಸಲಾಗುತ್ತದೆ. ಅಂತಿಮವಾಗಿ ನಮ್ಮ ಕೆಳಗಿನ ಅಂಗದ ಮೂಲಕ ಎಂದರೆ ಶಿಶ್ನದ ಸಹಾಯದಿಂದ ಈ ವೀರ್ಯ ಸ್ತ್ರೀ ದೇಹವನ್ನು ಪ್ರವೇಶಿಸುತ್ತದೆ. ಈ 20 ಗ್ರಾಂ ವೀರ್ಯವನ್ನು ತಯಾರಿಸುವ ಶಕ್ತಿ ನಮಗಿದೆ. ಆದರೆ ಇದನ್ನು ತಯಾರಿಸಲು ದೇಹಕ್ಕೆ 30 ದಿನಗಳು 4 ಗಂಟೆ ಬೇಕಾಗುತ್ತದೆ. ಆದರೆ ದೊಡ್ಡ ವಿಷಾದವೆಂದರೆ 20 ಗ್ರಾಂ ವೀರ್ಯವನ್ನು ತಯಾರಿಸಲು 1 ತಿಂಗಳು ಮತ್ತು ಕೆಲವೊಮ್ಮೆ ಇನ್ನೂ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಒಂದೇ ಒಂದು ಲೈಂಗಿಕ ಸಂಭೋಗದಿಂದ 15 ಗ್ರಾಂ ಅಥವಾ ಅದಕ್ಕಿಂತಲೂ ಹೆಚ್ಚು ವೀರ್ಯವನ್ನು ನಾವು ಒಂದೇ ಬಾರಿಗೆ ವ್ಯರ್ಥ ಮಾಡುತ್ತೇವೆ. ನಂತರ ದೇಹದಲ್ಲಿ ವೀರ್ಯದ ಕೊರತೆಯನ್ನು ಉಂಟು ಮಾಡುತ್ತದೆ. ವೀರ್ಯವನ್ನು ಹೆಚ್ಚಿಸಲು ನಾವು ಏನು ಮಾಡಬೇಕು ಎಂಬುದಾದರೆ ಮನೆಮದ್ದುಗಳು ಯಾವುವು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಅದನ್ನು ಮನುಷ್ಯನಲ್ಲಿ ಪ್ರಯತ್ನಿಸೋಣ. ವೀರ್ಯದ ಕೊರತೆಯ ಪರಿಣಾಮವೇನು? ಸರಳ ಉತ್ತರವೆಂದರೆ ಅಂತಹ ಪುರುಷರು ತಮ್ಮ ವಂಶವನ್ನು ಮುಂದಕ್ಕೆ ಸಾಗಿಸಲು ಸಾಧ್ಯವಾಗುತ್ತಿಲ್ಲವೇ? ಪುರುಷರು ಅಸಮರ್ಥರಾಗಿರುತ್ತಾರೆ. ಇಂತಹ ಜನರು ಸಮಾಜ ಮತ್ತು ಕುಟುಂಬಗಳ ನಡುವೆ ಮುಜುಗರ ಎದುರಿಸಬೇಕಾಗುತ್ತದೆ. ಮನುಷ್ಯನ ವೀರ್ಯದ ಪ್ರತಿ ಮಿಲಿಲೀಟರ್ ವೀರ್ಯದ ಸಂಖ್ಯೆ 15 ಮಿಲಿಯನ್ಗಿಂತ ಕಡಿಮೆ ಸಂಭವಿಸಿದಲ್ಲಿ ವೈದ್ಯಕೀಯ ಭಾಷೆಯಲ್ಲಿ ಇದನ್ನು ಕರೆಯಲಾಗುತ್ತದೆ. ವ್ಯಕ್ತಿಯ ವೀರ್ಯಾಣು ಸಂಖ್ಯೆ ಕಡಿಮೆಯಾಗಿದೆ. ಯಾವುದೇ ಪುರುಷರಲ್ಲಿ ವೀರ್ಯಾಣು ಕಡಿಮೆಯಾಗಲು ಹಲವು ಕಾರಣಗಳಿವೆ. ಒತ್ತಡದಿಂದ ಸ್ಟಾರ್ಟ್ ಆಗಿ ಎಲ್ಲ ಕಾರಣಗಳಿರಬಹುದು. ನಿಯಮಿತವಾಗಿ ಸಂತೋಷವಾಗಿರಲು ಪ್ರಯತ್ನಿಸಿ, ಚೆನ್ನಾಗಿ ವ್ಯಾಯಾಮ ಮಾಡಿ, ಸಾಕಷ್ಟು ಚೆನ್ನಾಗಿ ನಿದ್ರೆ ಮಾಡಿ ಮತ್ತು ವಿಟಮಿನ್ ಡಿ ಸಮೃದ್ಧವಾಗಿರುವ ಆಹಾರದ ಪದಾರ್ಥಗಳನ್ನು ಸೇವಿಸಿ. ಫೆನೋಗ್ರೀಕ್ ಎಂದರೆ ಪದಾರ್ಥಗಳನ್ನು ಸೇವಿಸುವುದು. ಈ ಪೂರಕವನ್ನು ವರ್ಷಗಳಿಂದ ಬಳಸಲಾಗುತ್ತದೆ. ಗ್ರೀಕ್ ಪೂರಕಗಳ ಸೇವನೆಯ ವೀರ್ಯವನ್ನು ಸುಧಾರಿಸುತ್ತದೆ, ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಸಹಾಯವಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಇದೆಲ್ಲದರ ಹೊರತಾಗಿ ನಿಮ್ಮ ಆಹಾರದಲ್ಲಿ ಕೆಲವು ವಸ್ತುಗಳನ್ನು ಸೇರಿಸಬೇಕು. ಉದಾಹರಣೆಗೆ ಪಾಲಕ್, ಮೊಟ್ಟೆಗಳು, ಅಂಜೂರ, ಅಡಿಕೆ, ಬಾಳೆ, ಅಶ್ವಗಂಧ, ದಾಳಿಂಬೆ, ಮೆಂತ್ಯ ಮತ್ತು ಕೆಲವು ಆಹಾರದ ಪದಾರ್ಥಗಳು ನಿಮ್ಮ ವೀರ್ಯದ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಜನರು ಆಗಾಗ್ಗೆ ಹೆಚ್ಚಿಸುತ್ತಾರೆ. ವೀರ್ಯ ಮತ್ತು ನಮ್ಮ ಮೂತ್ರವು ಒಂದೇ ಹಾದಿಯಲ್ಲಿ ಹೋಗುತ್ತದೆ. ಅದು ಹೊರಬಂದರೆ ಇದು ಹಿಂದಾದರೂ ಸಂಭವಿಸಬಹುದೇ ಎಂಬುವಂತಹ ಅನುಮಾನ ಇರುತ್ತದೆ. ನಮ್ಮ ದೇಹವು ವೀರ್ಯ ಮತ್ತು ಮೂತ್ರವನ್ನು ಉತ್ಪಾದಿಸುತ್ತದೆ ಎಂಬುದು ನಿಜ. ಎರಡು ಒಂದೇ ರೀತಿಯಲ್ಲಿ ಹಾದು ಹೋಗುತ್ತದೆ. ಯಾವ ಸಮಯಕ್ಕೆ ಯಾವುದು ಹೊರ ಬರಬೇಕೆಂಬುದು ದೇಹವು ಚೆನ್ನಾಗಿ ನಿರ್ದೇಶಿಸಿರುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.